ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ಸು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದ ಭಾವಿಸ್ತಾ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ್ತಾ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಆಗಿ ಹೊರಗೆ ಬರುತ್ತೆ. ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ವ್ಯಾಲ್ಯೂಬಲ್ ಲೈಕ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂದು ಕ್ರೋಶಾ ಡಿಸೈನೇ. ನೀಡಲ್ ನೋಡ್ತಾ ಇದ್ದೀರಾ, ನೀಡಲ್ ನಂಬರ್ 10 ತುಲಿಪ್ ನೀಡಲ್ ತೊಗೊಂಡಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ 6 ಟನ್ಸ್ ಥ್ರೆಡ್ ತಗೊಂಡಿದ್ದೀನಿ. ಅದನ್ನು ಲೇಸ್ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. 1 or 2 ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ. ತುಂಬ ಈಸಿ ಇದೆ ಡಿಸೈನು. ಸೊ ಸಾರಿ ಗೈಸ್, ಆ್ಯಕ್ಚುಲಿ ನಾನು ಫಸ್ಟ್ ಲೈನ್ ಅದು ಅಟ್ಯಾಚ್ ಮಾಡಿಲ್ಲ ಕ್ಲಿಪ್ನ. ಅಂದರೆ ಮರ್ತೋಗಿದ್ದೀನ ಇಲ್ಲ ಬಿಟ್ಟೋಗಿದೆ ಮಿಸ್ ಆಗಿದೆ ಗೊತ್ತಿಲ್ಲ, ಬಟ್ ಬೈ ಮಿಸ್ ಆಗಿದೆ. ನಾನು ಈಗಲೇ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡಿದ್ದು. ಸೊ ಅದು ಏನೂ ಇಲ್ಲ, ತುಂಬ ತಲೆ ಕೆಡಿಸ್ಕೋಬೇಡಿ. ಏನಂದರೆ ಫಸ್ಟ್ ಲೈನ್ ಹ್ಯಾಸ್ ಇಟ್ ಈಸ್ ನಾವು ಯಾವಾಗಲೂ ಲಾಕ್ ಮಾಡ್ತೀವಲ್ಲ, 2 ಚೈನ್ ಹಾಕಿ ಲಾಕ್ ಮಾಡಿದಾದ್ಮೇಲೆ 3 ಚೈನ್ ಹಾಕಿ ಅದು ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ತೀವಿ. ಅಗೇನ್ 6 ಚೈನ್ ಹಾಕಿ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು 4 ಚೈನ್ ಅಷ್ಟು ಒಂದು ಸ್ವಲ್ಪ ಲೂಸ್ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಯಾರಿ ಫುಲ್ಲು ಅಂದರೆ ಫಸ್ಟ್ ಲೈನ್ ಫುಲ್ಲು ಫಸ್ಟ್ ಸ್ಟೆಪ್ ಅನ್ನೋದು ಇದೇ ಥರ ಇರುತ್ತೆ. ಅಂದರೆ 3 ಚೈನು 6 ಚೈನು 3 ಚೈನು 6 ಚೈನು ಅನ್ನೋದು ಇದೇ ಥರನೇ ಇರುತ್ತೆ. ಏನಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನೋಡಿದ್ದೀರಂದರೆ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಥರ ಈಗ ನಾನು ಸೆಕೆಂಡ್ ಲೈನ್ ಅನ್ನೋದು ಸ್ಟಾರ್ಟ್ ಮಾಡಿಬಿಟ್ಟೆ. ಅದೇ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ವು ಅದೇ ಕಲರ್ ಥ್ರೆಡ್ಡಿಂದ ಸೆಕೆಂಡ್ ಲೈನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿಂದ ಲಾಕ್ ಮಾಡಿಕೊಂಡು ನಾವೇನು ಫಸ್ಟಲ್ಲಿ 3 ಚೈನ್ ಹಾಕಿದ್ವೋ ಆ 3 ಚೈನ್ಗೆ ಸಿಂಗಲ್ ಕ್ರೋಶ ಹಾಕಿ 2 ಸರಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿಂದ ಸೂಜಿ ಮೇಲೆ 2 ಸರಿ ದಾರ ಸುತ್ತಿ, ಈಗ ತೋರಿಸ್ತೀನಿ ನೋಡಿ ಆ ಥರ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನಾವೇನು 6 ಚೈನ್ ಹಾಕಿದ್ವೋ ಅದರ ಮಧ್ಯೆಯಿಂದ ದಾರ ತಂದು 4 ಲೂಪ್ ಆಗಿರುತ್ತೆ. 2 ಅಂತ 3 ಟೈಮ್ ತೆಗಿಬೇಕಾಗುತ್ತೆ. ಸೊ ಸ್ಯಾರಿ ಫುಲ್ಲು ಇದೇ ಇರುತ್ತೆ. ಹಾಗೆ ಈ ಆರ್ಚ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 14ಇಂದ 15ವರೆಗೂ ಕಂಬ ಆಗಬಹುದು. ಸೊ ಸ್ಯಾರಿ ಫುಲ್ಲು ಇದೇ ತರುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿದ್ರಲ್ಲ, ನಾನು ಫುಲ್ಲು ಅದೇನು ನಾವು 6 ಚೈನ್ ಹಾಕಿದ್ದು ಆ ಚೈನ್ ಫುಲ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೂ ಮಿಡಲಲ್ಲಿ ಬಂದುಬಿಟ್ಟು ನಿಮಗೆ ಟಾಸಲ್ಸ್ ಕಟ್ಟೋಕ್ಕಂಥ ಜಾಗ ಇಲ್ಲ. ಹಾಗೆ ಅದೇನು ನಾವು 3 ಚೈನ್ ಹಾಕಿದ್ವಿ ಅದು ಹಾಗೆ ಕಂಟಿನ್ಯೂ ಕರ್ವ್ ಆಗಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ. ಸೊ ಇದರಲ್ಲಿ ನಿಮಗೆ ಐಡಿಯಾ ಬರ್ಬೋದು ಎಲ್ಲಿ ಟಾಸಲ್ಸ್ ಏನಾದರೂ ಕಟ್ಟೋಕ್ಕೆ ಎಲ್ಲಿ ಜಾಗ ಇರುತ್ತೆ ಏನು ಅಂತ. ನಾನು ಮುಂದೆ ಬರೋವಾಗ ಹೇಳ್ತೀನಿ ಎಲ್ಲಿ ಕಟ್ಟೋದು ಏನು ಅಂತ. ನೋಡಿ ಇದೆ 14 ಹೇಳ್ದಂಗೆ ನಾನು ಎವ್ರಿ ಚೈನ್ಗೂ ಅಂದರೆ 6 ಚೈನ್ಗೂ 14 ಕಂಬ ಆಗಿದೆ. ಸೊ 2ನೇ ಕಲರ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಂದನೇ ಒಂದು ಲಾಕ್ ಹಾಕಿ ನೋಡಿ ಫಸ್ಟ್ ಒನ್ ಆಗಿದೆ. ಅಂದರೆ ಫಸ್ಟ್ ಕಂಬ ಏನಿದ್ವು ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ 7ನೇ ಕಂಬ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಡೀಟೇಲಾಗಿ ತೋರಿಸ್ತೀನಿ, ನೀಟಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೂ ಕೂಡ. ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಈ ಥರ ಹಾಫ್ ಡಬಲ್ ಕ್ರೋಶೆ ಅಂತಾರೆ ಇದನ್ನು. ಅಂದರೆ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ನಾವು ಯಾವಾಗಲೂ ಅದೇನಿದೆಯೋ ಆ ಕಂಬದ ಮಧ್ಯೆ ಬಿಟ್ಟು ದಾರ ತಂದು 3 ಲೂಫ್ ಆಗಿರುತ್ತಲ್ಲ, ಅವಾಗ 2 ಲೂಫಲ್ಲಂತೂ ಯಾವಾಗಲೂ ಮಾಡ್ತಾಯಿದ್ವಲ್ಲ. ಬಟ್ ಇವಾಗ ಅಂದರೆ 3ಕ್ಕೂ ಸೇರಿ ಒಂದೇ ಸರಿ ಲಾಕ್ ಮಾಡಿಬಿಡ್ತಾ ಇದ್ದೀವಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಅಗೇನ್ ನೋಡಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಥರ ಅದೇನು ನಾವು ಕಂಬ ಹಾಕಿದ್ದೀವೋ ಕಂಬದ ಮಧ್ಯೆಯಿಂದ ಸೂಜಿ ಬಿಟ್ಟು ದಾರಾನ ತಂದು 3 ಲೂಫ್ ಆಗಿರುತ್ತೆ. ಆಗ 3 ಸೇರಿ ಒಂದೇ ಲಾಕ್ ಮಾಡಬೇಕಾಗುತ್ತೆ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಹೀಗೆ ಅಂದರೆ ಇವಾಗ 14 ಕಂಬ ಹಾಕಿರ್ತೀವಲ್ಲ, 14 ಕಂಬದಲ್ಲಿ 6 ಕಂಬವರೆಗೂ ಇದೇ ಥರ ಹಾಫ್ ಡಬಲ್ ಕ್ರೋಶೆನ ಹಾಕಿ 7th ಕಂಬ ಅಂದರೆ 7ನೇ ಕಂಬಕ್ಕೆ ಬಂದುಬಿಟ್ಟು ನೀವು 2 ಚೈನ್ ಈ ಥರ ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಒಂದು ಕಂಬನ ಬಿಟ್ಟು
ಎರಡನೇ ಕಂಬಕ್ಕೆ ಲಾಕ್ ಮಾಡಬೇಕಾಗುತ್ತೆ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದು ಕಂಬನ ಬಿಟ್ಟು ಎರಡನೇ ಕಂಬಕ್ಕೆ ನೀವು ಈ ಥರ ಹಾಫ್ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸ್ಯಾರಿ ಫುಲ್ಲು ಇದೇ ಆಗುತ್ತೆ ಕೂಡ. ಈಗ ಅಗೇನ್ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾವೇನದು ಕಂಬ ಮಾಡಿದ್ವೋ ಆ ಕಂಬದ ಮೇಲೆ ದಾರ ತಂದು 3 ಲೂಫ್ನ ಒಂದೇ ಲಾಕು ಮಾಡಬೇಕಾಗುತ್ತೆ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಸೊ ಸ್ಯಾರಿ ಫುಲ್ಲು ಇದೇ ಇರುತ್ತೆ ಗಾಯ್ಸ್, ಅಂದರೆ ಡಿಸೈನ್ ಫುಲ್ಲು ಇದೇ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಅರ್ಥ ಆಯಿತು ಅಂತಂದರೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಕೂಡ. ನೀವು ಆರಾಮಾಗಿ ನೋಡಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಕೂಡ. ಈಗ ಏನು 3 ಚೈನ್ ಹಾಕಿದ್ವೋ 3 ಚೈನಿಂದ ನೋಡಿ ಈ ಥರ ಇರುತ್ತೆ ಡಿಸೈನು. ಫುಲ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ರೀ ನೋಡಿ. ಅಂದರೆ ನಾನು 3 ಚೈನ್ ಹಾಕಿದೆ ಅಷ್ಟೇ ಸದ್ಯಕ್ಕೆ ತೋರ್ಸೋಕ್ಕೆ ಅಂತ. 3 ಚೈನು ಕಂಪ್ಲೀಟ್ ಆದಮೇಲೆ ಈ ಥರನೇ ಇರುತ್ತೆ. ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಒಂದು ನಿಮಿಷ. ನಾವೇನದು ಎವ್ರಿ ಕಂಬದಲ್ಲೂ ಹಾಫ್ ಡಬಲ್ ಕ್ರೋಶೆ ಹಾಕಿದ್ವೋ ಆಗ ಮಿಡಲಲ್ಲಿ ಬಂದುಬಿಟ್ಟು 2 ಚೈನ್ ಹಾಕಿ ಒಂದು ಕಂಬನ ಲೆಫ್ಟ್ ಮಾಡಿ ನೆಕ್ಸ್ಟ್ ಕಂಬದಿಂದ ಲಾಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಆ ಗ್ಯಾಪ್ ಅನ್ನೋದು ಈ ಥರನೇ ಇರುತ್ತೆ. ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಈ ಗ್ಯಾಪ್ ಮಧ್ಯದಲ್ಲೇ ನಾವು ಕುಚ್ಚು ಕಟ್ಟೋದು ಕೂಡ. ನೋಡಿ ಕುಚ್ಚು ಕಟ್ಟಾಯಿತು. ಎಷ್ಟು ಚೆನ್ನಾಗಿದೆಲ್ಲ ಗಾಯ್ಸ್, ತುಂಬ ಚೆನ್ನಾಗಿ ಬರುತ್ತೆ ಕೂಡ ಈ ಡಿಸೈನು. ತುಂಬ ಈಸಿ ಇದೆ ಕೂಡ. ಹೇಳ್ದಾಗೆ 1 ಅವರ್ ಆರ್ 2 ಅವರ್ಸ್ ಒಳಗಡೆ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಬೀಡ್ ಇಷ್ಟ ಇಲ್ಲ, ಬೀಡ್ ಬೇಡ ಅಂತ ಅನ್ನೋರಿಗೆ ಈ ಡಿಸೈನು ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ಕೂಡ. ಯಾವುದು ಜಾಸ್ತಿ ಖರ್ಚಿಲ್ಲದೆ ಈಸಿಯಾಗಿ ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಈ ಥರ ದಾರ ಏನಾದರೂ ಎಕ್ಸಸ್ ಇತ್ತು ಅಂದರೆ ಅದನ್ನು ಬ್ಯಾಕ್ ಸೈಡಿಂದ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ನಿಮಗೆ ಡಿಸ್ಟರ್ಬೆನ್ಸ್ ಆಗಲಿ ಅಸಹ್ಯ ಅನ್ನೋದಾಗಲಿ ಕಾಣಿಸಲ್ಲ. ಸೊ ಗಾಯ್ಸ್, ನಿಮಗೆ ಈ ವಿಡಿಯೋ ಆಗಲಿ ಡಿಸೈನ್ ಆಗಲಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಏನಾದರೂ ಇದ್ರಂದರೆ ಶೇರ್ ಮಾಡಿ, ಪರವಾಗಿಲ್ಲ. ನಾನು ಏನಾದರೂ ತಪ್ಪು ಅನ್ನೋದಿತ್ತು ಅಂದರೆ ಅದನ್ನ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಕೂಡ. ಇದು ಇವತ್ತಿನ ಡಿಸೈನು. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಗೈಸ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಗ್ತಾನೆ ಒಳ್ಳೆ ವೀಡಿಯೋಸ್ನ ಒಳ್ಳೆ ಕಂಟೆಂಟ್ನ ನಿಮಗೆ ನಾನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.